ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ನಾವಿಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 29ನೇ ಸರಣಿಯಲ್ಲಿದ್ದೇವೆ. ಕಳೆದ 28ನೇ ಸರಣಿಯಲ್ಲಿ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ಥಾಪಿಸಿದಂತಹ ಮೊದಲ ವಿದ್ಯಾಲಯವಾದ ಅಸ್ಸುಫಾ, ಇದರ ಎರಡು ಪಾರಂಗತರಾದ ಅಬ್ದುಲ್ಲಾ ಬಿನ್ ಮಸ್ಊದ್ ರದಿಯಲ್ಲಾಹು ತಾಲಾ ಅನ್ಹು ಮತ್ತು ಸಲ್ಮಾನ್ ಫಾರಸಿ ರದಿಯಲ್ಲಾಹು ತಾಲಾ ಅನ್ಹುರವರ ಜೀವನದ ವೃತ್ತಾಂತವನ್ನು ಕೇಳಿದ್ದೇವೆ. ಈ ವ್ಯಕ್ತಿತ್ವಗಳು ಹೇಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ಥಾಪಿಸಿದಂತಹ ಮೊದಲ ವಿದ್ಯಾಲಯದಲ್ಲಿ ಮೂಡಿತು ಮತ್ತು ಎಂತಹ ವಿಶಿಷ್ಟ ವ್ಯಕ್ತಿತ್ವ ಅವರಲ್ಲಿ ಅರಳಿತು ಎಂಬುದರ ಬಗ್ಗೆ ನಾವು ಕೇಳಿದ್ದೇವೆ. ಅಂತಹ ವಿಷಯವನ್ನು ಮತ್ತಷ್ಟು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ನಾವು ಇಂದು ಮೂರನೇ ಒಬ್ಬ ಪಾರಂಗತರ ಬಗ್ಗೆ ಚರ್ಚಿಸುತ್ತೇವೆ. ಅವರ ಹೆಸರೇ ಮುಆಜ್ ಬಿನ್ ಜಬಲ್ ರದಿಯಲ್ಲಾಹು ತಾಲಾ ಅನ್ಹು. ಅವರು ಮದೀನಾದವರು. ಮದೀನಾದಲ್ಲಿ ಎರಡು ಗೋತ್ರ ಇತ್ತು, ಒಂದು ಔಸ್ ಮತ್ತು ಖಜ್ರಜ್. ಆರಂಭದಲ್ಲಿ ಖಜ್ರಜ್ ಗೋತ್ರದ ಕೆಲವರು ಇಸ್ಲಾಮಿನ ವರ್ತುಲದೊಳಕ್ಕೆ ಬಂದರು ಮತ್ತು ಆ ಮೂಲಕ ಹೊಸ ಧರ್ಮದ ಸ್ವೀಕಾರದ ಒಂದು ಸರಣಿ ಮದೀನಾದಲ್ಲಿ ಆರಂಭವಾಯಿತು. ಆಗ ಖಜ್ರಜ್ನ ಕೆಲವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ನೀವು ಒಂದು ಸಂದೇಶ ಪ್ರಚಾರಕನನ್ನು ನಮಗೆ ಕಳುಹಿಸಿಕೊಡಿ ಎಂದು ಹೇಳಿದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಂತಹ ಒಬ್ಬ ವ್ಯಕ್ತಿತ್ವ, ಕಾಣಲಿಕ್ಕೆ ಬಹಳ ಆಕರ್ಷಕವಾದಂತಹ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವ್ಯಕ್ತಿತ್ವದ ರೂಪದ ವ್ಯಕ್ತಿತ್ವಕ್ಕೆ ಹೋಲುತ್ತಾ ಇದ್ದಂತಹ ಒಬ್ಬ ವ್ಯಕ್ತಿತ್ವ ಅಂತ ಹೇಳಿದರೆ ಮುಸ್ಅಬ್ ಬಿನ್ ಉಮೈರ್ ರದಿಯಲ್ಲಾಹು ತಾಲಾ ಅನ್ಹು. ಅವರನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಬ್ಬ ಸಂದೇಶ ಪ್ರಚಾರಕನಾಗಿ ಮದೀನಾಕ್ಕೆ ಕಳುಹಿಸಿದರು ಮತ್ತು ಅವರ ಸಂದೇಶದಿಂದಾಗಿ ಅನೇಕರು ಇಸ್ಲಾಮಿನ ವರ್ತುಲದೊಳಕ್ಕೆ ಬಂದರು. ಹಾಗೆ ಬಂದಂತಹ ಒಬ್ಬ ಯುವಕ ಅವರು ಮುಆಜ್ ಬಿನ್ ಜಬಲ್ ಅವರಾಗಿದ್ದರು. ಸಣ್ಣ ಯುವಕ, 18 ಪ್ರಾಯದ ಯುವಕ ಮತ್ತು ಹಿಜರತ್ಗಿಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಲಸೆಗಿಂತ ಸುಮಾರು 1 ವರ್ಷ ಮೊದಲು ಅವರು ಇಸ್ಲಾಂ ಸ್ವೀಕಾರ ಮಾಡಿದ್ದರು. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಲಸೆ ಬರುವುದಕ್ಕಿಂತ ಮೊದಲು ಆ ಒಂದು ಘಟನೆ ನಡೆದಿತ್ತು ಮಕ್ಕಾದಲ್ಲಿ. ಅದು ಯಾವುದು ಅಂತ ಹೇಳಿದರೆ, ಮದೀನಾದ ಸುಮಾರು 75 ಮಂದಿ ಜನರು ಮಕ್ಕಾಕ್ಕೆ ಹೋಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ನೀವು ಮದೀನಾಕ್ಕೆ ಬರಬೇಕು ಎಂಬಂತಹ ಆಹ್ವಾನವನ್ನು ನೀಡಿದ್ದರು. ಹಾಗೆ ಹೋದಂತಹ ಕೂಟದಲ್ಲಿ ಮುಆಜ್ ಬಿನ್ ಜಬಲ್ ಅವರು ಕೂಡ ಸೇರಿದ್ದರು ಮತ್ತು ಅವರೆಲ್ಲರೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಕರಾರು ಮಾಡಿದರು, ಒಂದು ಒಪ್ಪಂದ ಮಾಡಿದರು. ಆ ಒಪ್ಪಂದಕ್ಕೆ ಬೈಅತ್ ಅಕಬಾ ಅಸ್ಸಾನಿ, ಎರಡನೇ ಅಕಬಾ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಆ ಒಪ್ಪಂದದ ಪ್ರಕಾರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತು ಅವರ ಎಲ್ಲ ಅನುಯಾಯಿಗಳು ಕೂಡ ಇನ್ನು ಮದೀನಾಕ್ಕೆ ವಲಸೆ ಹೋಗುವುದು ಎಂಬ ತೀರ್ಮಾನ ಮಾಡಲಾಗಿತ್ತು. ಅಂತಹ ಒಂದು ತೀರ್ಮಾನದಲ್ಲಿ ಸಣ್ಣ ಯುವಕರಾಗಿದ್ದಂತಹ ಮುಆಜ್ ಬಿನ್ ಜಬಲ್ ಅವರು ಭಾಗವಹಿಸಿದ್ದರು. ಮತ್ತು ಹಾಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದ ನಂತರ, ಹಿಜ್ರತ್ಗೆ ವಲಸೆ ಬಂದ ನಂತರ ಅಸ್ಸುಫಾದ ಸ್ಥಾಪನೆ ಮಾಡಿದರು, ಮಸ್ಜಿದ್ ನಬವಿಯ ಸ್ಥಾಪನೆ ಮಾಡಿದರು ಮತ್ತು ಆ ವಿದ್ಯಾಲಯದ ಸ್ಥಾಪನೆ ಮಾಡಿದರು. ಅಲ್ಲಿ ಮುಆಜ್ ಬಿನ್ ಜಬಲ್ ಅವರು ವಿದ್ಯಾರ್ಥಿಯಾಗಿ ಸೇರಿದರು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಪರಿಣತಿಯನ್ನು ಪಡೆದರು. ಮತ್ತು ಅವರಿಗೆ 2 ಬಿರುದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವತಃ ಕೊಟ್ಟರು. ಒಂದು ಯಾವುದು ಅಂತ ಹೇಳಿದರೆ ಇಮಾಮುಲ್ ಫುಕಹಾ. ಫುಕಹಾ ಅಂತ ಹೇಳಿದರೆ ಕರ್ಮಶಾಸ್ತ್ರದ ಪಂಡಿತರು. ಆದ್ದರಿಂದ ಕರ್ಮಶಾಸ್ತ್ರ ಪಂಡಿತರ ನಾಯಕರು ಎಂಬ ಬಿರುದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರಿಗೆ ಕೊಟ್ಟರು. ಏಕೆಂತ ಹೇಳಿದರೆ ಇಸ್ಲಾಮಿನ ಕರ್ಮಶಾಸ್ತ್ರದಲ್ಲಿ ಅವರು ಬಹಳ ಪರಿಣಿತರಾಗಿದ್ದರು. ಮತ್ತು ಅದೇ ರೀತಿಯಲ್ಲಿ ಅವರಿಗೆ ಮತ್ತೊಂದು ಬಿರುದನ್ನು ಕೂಡ ಕೊಟ್ಟರು. ಅದು ಯಾವುದು ಅಂತ ಹೇಳಿದರೆ ಅಲಮುನ್ ನಾಸ್ ಫಿಲ್ ಹಲಾಲ್ ವಲ್ ಹರಾಮ್. ಹಲಾಲ್ ಅಂತ ಹೇಳಿದರೆ ಸಿಂಧು ಮತ್ತು ಅಸಿಂಧು ಯಾವುದು ಎಂಬುದರ ಬಗ್ಗೆ ಅತಿ ಹೆಚ್ಚು ಜ್ಞಾನವುಳ್ಳಂತಹ ವ್ಯಕ್ತಿ. ನಾವು ಯಾವುದೇ ಕೆಲಸ ಮಾಡಬೇಕಾದರೆ ಇದು ಕುರ್ಆನ್ ಮತ್ತು ಹದೀಸ್ನ ಆಧಾರದಲ್ಲಿ, ಪ್ರವಾದಿ ಶರಿಯ ಆಧಾರದಲ್ಲಿ ಸಿಂಧುವಾಗಿದೆಯೇ ಮತ್ತು ಅಸಿಂಧುವಾಗಿದೆ ಎಂಬುದನ್ನು ನೋಡಬೇಕು. ಸಿಂಧುವಾಗಿದ್ದರೆ ಅದನ್ನು ಅನುಸರಿಸಬೇಕು, ಅಸಿಂಧುವಾಗಿದ್ದರೆ ಅದನ್ನು ಅನುಸರಿಸಬಾರದು. ಈ ಬಗ್ಗೆ ಅತ್ಯಂತ ಹೆಚ್ಚು ಪರಿಣತಿ ಮುಆಜ್ ಬಿನ್ ಜಬಲ್ರಿಗೆ ಇತ್ತು ಎಂಬ ಕಾರಣಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲಮುನ್ ನಾಸಿ ಫಿಲ್ ಹಲಾಲ್ ವಲ್ ಹರಾಮ್ ಮತ್ತು ಹಲಾಲ್ ಮತ್ತು ಹರಾಮ್ನಲ್ಲಿ ಸಿಂಧು ಮತ್ತು ಅಸಿಂಧು ವಿಷಯಗಳಲ್ಲಿ ಅತ್ಯಧಿಕ ಜ್ಞಾನವುಳ್ಳಂತಹ ವ್ಯಕ್ತಿ ಎಂಬ ಬಿರುದನ್ನು ಕೂಡ ಅವರಿಗೆ ಕೊಟ್ಟರು. ಮತ್ತು ವಿದ್ಯಾರ್ಥಿಯಾಗಿರುವುದರ ಜೊತೆಗೆ ಅವಶ್ಯಕತೆ ಬಂದಾಗ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೊತೆಗೆ ಅನೇಕ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಕೂಡ ಭಾಗವಹಿಸಿದರು, ಅನೇಕ ಸೈನಿಕ ಕಾರ್ಯಾಚರಣೆಯಲ್ಲಿ ಕೂಡ ಭಾಗವಹಿಸಿದರು, ಯುದ್ಧಗಳಲ್ಲಿ ಭಾಗವಹಿಸಿದರು. ಆ ಕಾಲದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಭಾಗವಹಿಸಿದಂತಹ ಯುದ್ಧಕ್ಕೆ ಘಜ್ವಾ
ಎಂದು ಕರೆಯುತ್ತಿದ್ದರು. ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಭಾಗವಹಿಸದಂತಹ ಯುದ್ಧಕ್ಕೆ ಸರಿಯಾ ಎಂದು ಕರೆಯುತ್ತಿದ್ದರು. ಹೀಗೆ ಗಜ್ವಾದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಭಾಗವಹಿಸಿದಂತಹ ಅನೇಕ ಯುದ್ಧಗಳಲ್ಲಿ ಅವರೂ ಭಾಗವಹಿಸಿದ್ದರು. ಅದರಲ್ಲಿ ಪ್ರಮುಖವಾದ್ದು ಬದರ್ ಮತ್ತು ಉಹದ್ ಮತ್ತು ಖಂದಕ್ ಹಾಗೂ ಕೊನೆಯದಾಗಿ ತಬೂಕ್ ಯುದ್ಧ. ಇದೆಲ್ಲದರಲ್ಲಿಯೂ ಕೂಡ ಅವರು ಭಾಗವಹಿಸಿದ್ದರು. ಆದ್ದರಿಂದ ವಿದ್ಯಾರ್ಥಿಯಾಗಿ ಕೇವಲ ವಿದ್ಯಾರ್ಜನೆಗಾಗಿ ಮಾತ್ರ ತಮ್ಮ ಸಮಯವನ್ನು ಅವರು ಕೊಟ್ಟಿರಲಿಲ್ಲ, ಬದಲಾಗಿ ಇಸ್ಲಾಮಿನ ಯಾವುದೆಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲದಕ್ಕೂ ಕೂಡ ಅವರು ತಮ್ಮ ಸಮಯವನ್ನು ಕೊಡ್ತಾ ಇದ್ದರು. ಇನ್ನು ಹಿಜ್ರತ್ನ 9ನೇ ವರ್ಷದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಾಕ್ಕೆ ವಲಸೆ ಬಂದ ನಂತರ 10 ವರ್ಷ ಅಲ್ಲಿ ಬದುಕಿದ್ದರು. 9ನೇ ವರ್ಷದಲ್ಲಿ ಯಮನ್ನ ಕೆಲವರು ಬಂದರು. ತಬೂಕ್ ಯುದ್ಧ ಆಗ ಮುಗಿದಿತ್ತು ಮತ್ತು ಇಸ್ಲಾಮಿನ ಪ್ರಭಾವ 4 ಕಡೆಗಳಲ್ಲಿ ಹರಡಿತ್ತು. ಅಂತಹ ಸಂದರ್ಭದಲ್ಲಿ ಯಮನ್ನಿಂದ ಕೆಲವರು ಬಂದು ಅವರು ಹೇಳಿದರು, ನಮ್ಮಲ್ಲಿ ಯಮನ್ನಲ್ಲಿ ನಮಗೆ ಒಬ್ಬರು ಸಂದೇಶ ಪ್ರಚಾರಕರು ಬೇಕು, ಅದೇ ರೀತಿಯಲ್ಲಿ ಒಬ್ಬ ತೀರ್ಮಾನ ಮಾಡುವಂತಹ ನ್ಯಾಯಾಧೀಶರು ಬೇಕು ಮತ್ತು ಅದೇ ರೀತಿಯಲ್ಲಿ ನಮಗೊಬ್ಬರು ಶಿಕ್ಷಕರು ಬೇಕು, ಅಂತಹ ವ್ಯಕ್ತಿಗಳನ್ನು ನಮಗೆ ಕಳಿಸಿಕೊಡಬೇಕು ಎಂದು ಹೇಳಿದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಎಲ್ಲ ಕೆಲಸಗಳನ್ನು ನಿಭಾಯಿಸಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿದರು. ಅದುವೇ ಮುಆಜ್ ಬಿನ್ ಜಬಲ್. ಹಿಜ್ರತ್ನ 9ನೇ ವರ್ಷ ಅಂತ ಹೇಳಿದರೆ ಅವರಿಗೆ ಆಗ 27 ವರ್ಷವಾಗಿತ್ತು, ಸಣ್ಣ ಪ್ರಾಯದ ಯುವಕ. ಅವರನ್ನು ನ್ಯಾಯಾಧೀಶರಾಗಿ, ಶಿಕ್ಷಕರಾಗಿ ಮತ್ತು ಸಂದೇಶ ಪ್ರಚಾರಕ್ಕಾಗಿ ಯಮನ್ಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳುಹಿಸಿದರು. ಮತ್ತು ಯಮನ್ಗೆ ನೀವು ಹೋಗಬೇಕು ಎಂದು ಹೇಳಿದಾಗ ಅದಕ್ಕೆ ಅವರು ಒಪ್ಪಿಕೊಂಡರು. ಆ ಹುದ್ದೆಯೊಂದಿಗೆ, ಆ ಒಂದು ಹೊಣೆಗಾರಿಕೆಯೊಂದಿಗೆ ಅವರು ಯಮನ್ಗೆ ಕಳುಹಿಸಿದರು. ಇದರಿಂದ ಯಾವ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಾಮಾನ್ಯರನ್ನು ಒಂದು ದೊಡ್ಡ ತರಬೇತಿಗೆ ಬದ್ಧಗೊಳಿಸ್ತಾ ಇದ್ದರು ಮತ್ತು ಆ ತರಬೇತಿಯ ನಂತರ ಅವರನ್ನು ಬೇರೆ ಬೇರೆ ಕೆಲಸಗಳಿಗೆ ಹೇಗೆ ಕಳುಹಿಸಿಕೊಡ್ತಾ ಇದ್ದರು. ಮಾನವ ಸಂಪನ್ಮೂಲದ ನಿರ್ಮಾಣ ಮತ್ತು ಮಾನವ ಸಂಪನ್ಮೂಲದ ಸರಿಯಾದ ಉಪಯೋಗ, ಇದೆರಡನ್ನೂ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡ್ತಾ ಇದ್ರು. ಇನ್ನು ಅವರಿಗೆ ಯಮನ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಕುದುರೆಯನ್ನೇರಿದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೊತೆಗೆ ಕುದುರೆಯ ಜೊತೆಗೆ ನಡೆದರು ಸ್ವಲ್ಪ ದೂರ. ಆನಂತರ ಅವರು ಹೇಳಿದರು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ಯಮನ್ಗೆ ಹೋಗ್ತಾ ಇದ್ದೀರಿ, ಪ್ರಾಯಶಃ ನೀವು ಬರುವಾಗ ನಾನು ಇರಲಿಕ್ಕಿಲ್ಲ, ನೀವು ಬರುವಾಗ ನೀವು ನನ್ನ ಗೋರಿಯನ್ನು ಮಾತ್ರ ಕಾಣ್ಬೋದು ಅಥವಾ ನನ್ನ ಮಸೀದಿಯನ್ನು ಮಾತ್ರ ಕಾಣ್ಬೋದು ಎಂದು ಅವರು ಹೇಳಿದರು. ಅದೇ ರೀತಿ ಆಯಿತು. ಅವರು ಹಿಜ್ರತ್ನ 9ನೇ ವರ್ಷದಲ್ಲಿ ಹೋದವರು ಹಿಜ್ರತ್ನ 11ನೇ ವರ್ಷದಲ್ಲಿ ತಿರುಗಿ ಬಂದರು. 10ನೇ ವರ್ಷದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಧನರಾದರು ಮತ್ತು ಮಸ್ಜಿದ್ ನಬವಿ ಹತ್ತಿರವೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೋರಿ ಇದೆ. ಆದ್ದರಿಂದ ಅವರು ನಿಧನರಾದ ನಂತರವೇ ಅವರಿಗೆ ಬರಲು ಸಾಧ್ಯವಾಯಿತು. ಇದರಿಂದ ನಮಗೆ ವ್ಯಕ್ತವಾಗುವಂತಹ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವರ ಮರಣದ ಬಗ್ಗೆ ಗೊತ್ತಿತ್ತು, ಅವರ ಮರಣ ಸಂಭವಿಸಲಿಕ್ಕಿದೆ ಎಂಬುದು ಗೊತ್ತಿತ್ತು. ಆದ್ದರಿಂದ ಅವರು ಮೊದಲೇ ಇದರ ಸೂಚನೆಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನೀಡಿದ್ದರು. ಕೊನೆಯ ಭಾಷಣದ ಸಂದರ್ಭದಲ್ಲಿಯೂ ಕೂಡ ಅವರು ಹೇಳಿದ್ದರು, ಅನಂತರ ಈ ಭಾಷಣದ ನಂತರ ಮತ್ತೊಂದು ಭಾಷಣ ಮಾಡಲಿಕ್ಕೆ ನಾನು ಇರಲಿಕ್ಕಿಲ್ಲ, ಆದ್ದರಿಂದ ಬಹಳ ತನ್ಮಯತೆಯೊಂದಿಗೆ ಕೇಳಿ ಎಂದು ಆರಂಭದಲ್ಲಿ ಅವರು ಹೇಳಿದ್ದರು. ಹೀಗೆ ಮುಆಜ್ ಬಿನ್ ಜಬಲ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಧನದ ವಾರ್ತೆ ಕೇಳಿ ಬಹಳ ವಿಚಲಿತರಾಗಿದ್ದರು. ಆದರೆ ಅವರಿಗೆ ಬರಲು ಸಾಧ್ಯವಿರಲಿಲ್ಲ, ಒಂದು ಹೊಣೆಗಾರಿಕೆಯಲ್ಲಿ ಅವರು ಯಮನ್ನಲ್ಲಿದ್ದರು. ಕೊನೆಗೆ ಹಿಜ್ರತ್ನ 11ನೇ ವರ್ಷದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಧನದ 1 ವರ್ಷದ ನಂತರ ಹಜ್ನ ಸಂದರ್ಭದಲ್ಲಿ ಅವರು ಹಜ್ ನಿರ್ವಹಿಸಲು ಬಂದರು. ಮತ್ತು ಬಂದಾಗ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ತಆಲಾ ಅನ್ಹುರವರ ಆಡಳಿತ ಇತ್ತು. ಅವರು ಉಮರ್ ಫಾರೂಕ್ ರದಿಯಲ್ಲಾಹು ತಆಲಾ ಅನ್ಹುರವರನ್ನು ಭೇಟಿಯಾದರು ಮತ್ತು ಆ ಭೇಟಿಯಾದ ನಂತರ ಇಬ್ಬರು ಆಲಿಂಗಿಸಿಕೊಂಡು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಜೀವನಕ್ಕೆ ವಿದಾಯ ಹೇಳಿದ ಬಗ್ಗೆ ಬಹಳ ಹೊತ್ತು ಚಿಂತಿಸಿ ಅಳುತ್ತಿದ್ದರು. ಇದರಿಂದ ಅವರಲ್ಲಿ ಎಷ್ಟು ಪ್ರವಾದಿ ಪ್ರೇಮ ಇತ್ತು ಎಂದು ಕೂಡ ನಮಗೆ ವ್ಯಕ್ತ ಆಗ್ತದೆ. ಮುಆಜ್ ಬಿನ್ ಜಬಲ್ ಕೂಡ ಪ್ರವಾದಿಯ ಸೇವೆ ಮಾಡ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳು ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೇವಕರೂ ಕೂಡ ಆಗಿದ್ದರು. ಆದ್ದರಿಂದ ವಿದ್ಯೆ ಗಳಿಸಲಿಕ್ಕಾಗಿ ಅಧ್ಯಾಪಕನ ಜೊತೆಗೆ ಆ ಗೌರವದ ಸಂಬಂಧ ಇರಬೇಕು ಎಂಬಂತಹ ಒಂದು ಇಸ್ಲಾಮಿ ಶಿಷ್ಟಾಚಾರ ಅದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಮನ್ಗೆ ಹೋಗುವಂತಹ ಸಂದರ್ಭದಲ್ಲಿ ಕೆಲವು ಉಪದೇಶಗಳನ್ನು ಮಾಡಿದರು. ಆ ಉಪದೇಶ ಇಂದಿಗೂ ಕೂಡ ಪ್ರಸ್ತುತವಾದಂತಹ ಉಪದೇಶವಾಗಿದೆ. ಅದರಲ್ಲಿ ಒಂದು ಯಾವುದು ಅಂತ ಹೇಳಿದರೆ, ಬಶ್ಶಿರು ವಲಾ ತುನಫಿರು, ನೀವು ಜನರಿಗೆ ಶುಭವಾರ್ತೆಯನ್ನು ಕೊಡಿರಿ ಮತ್ತು ಜನರಲ್ಲಿ ದ್ವೇಷವನ್ನುಂಟು ಮಾಡದಿರಿ. ಯಸ್ಸಿರು ವಲಾ ತುಅಸ್ಸಿರು, ಮತ್ತು ಜನರಿಗೆ ಇಸ್ಲಾಮನ್ನು ಅತ್ಯಂತ ಸರಳವಾಗಿ ಜನರ ಮುಂದೆ ಇಡಿರಿ, ಮತ್ತೊಂದು ಅತ್ಯಂತ ಕಠಿಣವಾದ ಸಂದೇಶ ಎಂಬ ರೀತಿಯಲ್ಲಿ ಜನರ ಮುಂದೆ ಇಡದಿರಿ. ಇದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮುಆಜ್ ಬಿನ್ ಜಬಲ್ರಿಗೆ ಮಾಡಿದಂಥ ಒಂದು ಉಪದೇಶ. ಇದು ಈಗಲೂ ಕೂಡ ಬಹಳ ಜನಜನಿತವಾದ್ದು. ಈಗಲೂ ಕೂಡ ಎಲ್ಲರೂ ಅನುಸರಿಸಬೇಕಾದಂಥ ಸಂದೇಶ ಪ್ರಚಾರ ಮಾಡಬೇಕಾದ್ರೆ ಈ 2 ವಿಷಯಗಳನ್ನು ಅನುಸರಿಸಬೇಕು. ಒಂದು, ಶುಭವಾರ್ತೆ ಕೊಡಬೇಕು, ದ್ವೇಷ ಉಂಟು ಮಾಡಬಾರದು.
ಯಾವುದೇ ಸಂದೇಶ, ಅದರಲ್ಲಿ ನಿಮಗೆ ಯಾವುದೆಲ್ಲ ಪ್ರಯೋಜನಗಳಿವೆ, ಯಾವುದೆಲ್ಲ ಒಳ್ಳೆಯ ಅಂಶಗಳಿವೆ ಅದನ್ನು ಜನರಿಗೆ ಹೇಳಬೇಕೇ ವಿನಃ ಜನರಿಗೆ ಒಂದು ರೀತಿಯಲ್ಲಿ ದ್ವೇಷ ಉಂಟಾಗುವಂತಹ ರೀತಿಯಲ್ಲಿ ಸಂದೇಶವನ್ನು ತಲುಪಿಸಬಾರದು. ಎರಡನೇದಾಗಿ ಯಸ್ಸಿರು, ಅತ್ಯಂತ ಸುಲಭವಾಗಿ ಜನರಿಗೆ ಅಲ್ಲಾಹನ ಧರ್ಮದ ಪಾಲನೆ ಮತ್ತು ಅಲ್ಲಾಹನ ಬೋಧನೆಗಳ ಪಾಲನೆ ಅದು ಸುಲಭವಾದಂತಹ ಕೆಲಸ, ಅದೊಂದು ಹೊರೆಯಲ್ಲ. ಈ ರೀತಿಯಲ್ಲಿ ಜನರ ಮುಂದೆ ಇಡಿ ಎಂದು ಅವರು ಹೇಳಿದರು. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಒಂದು ಪ್ರಾರ್ಥನೆಯನ್ನು ಕಲಿಸಿದರು. ಆ ಪ್ರಾರ್ಥನೆಯು ಕೂಡ ಇಂದಿಗೂ ಕೂಡ ಬಹಳ ಜನಜನಿತವಾದಂತಹ ಪ್ರಾರ್ಥನೆ. ಆ ಪ್ರಾರ್ಥನೆ ಯಾವುದು ಅಂತ ಹೇಳಿದರೆ, ಅಲ್ಲಾಹುಮ್ಮ ಐನ್ನಾ ಅಲಾ ಜಿಕ್ರಿಕ ವ ಶುಕ್ರಿಕ ವ ಹುಸ್ನೆ ಇಬಾದತಿಕ್. ಓ ಅಲ್ಲಾಹನೇ, ನಮಗೆ ನಿನ್ನ ಸ್ಮರಣೆ ಮಾಡಲು, ನಿನ್ನ ಸ್ತುತಿ ಮಾಡಲು, ಕೃತಜ್ಞತೆ ಸಲ್ಲಿಸಲು ಮತ್ತು ಅತ್ಯಂತ ಉತ್ತಮ ರೀತಿಯಲ್ಲಿ ನಿನ್ನ ಆರಾಧನೆ ಕೈಗೊಳ್ಳಲು ನಮಗೆ ಸಹಾಯ ಮಾಡು ಅಲ್ಲಾಹನೇ. ಆದ್ದರಿಂದ ಈ ಮೂರು ಕೆಲಸಗಳು, ಅಲ್ಲಾಹನನ್ನು ನೆನಪಿಸುವುದು ಮತ್ತು ಅಲ್ಲಾಹನಿಗಾಗಿ ಧನ್ಯವಾದ ಸಲ್ಲಿಸುವುದು, ಅಲ್ಲಾಹನಿಗೆ ಸ್ತುತಿ ಸಲ್ಲಿಸುವುದು ಮತ್ತು ಮೂರನೇದಾಗಿ ಅತ್ಯುತ್ತಮ ರೀತಿಯಲ್ಲಿ ವಿವಿಧ ದಾಸ್ಯೋಪಾಸನೆಯನ್ನು ಮಾಡುವುದು. ಇದೆಲ್ಲವೂ ಯಾವಾಗ ಸಾಧ್ಯವಾಗ್ತದೆ ಅಂತ ಹೇಳಿದರೆ, ಮನುಷ್ಯನಿಗೆ ಮನಸ್ಸಿಗೆ ನೆಮ್ಮದಿ ಇದ್ದಾಗ, ಮನುಷ್ಯನಿಗೆ ಸ್ವಲ್ಪ ಬಿಡುವಿನ ಅವಧಿ ಇದ್ದಾಗ, ಮನುಷ್ಯನ ಬೇರೆ ರೀತಿಯ ಗೊಂದಲಗಳಿಂದ ಆವೃತವಾಗದೇ ಇದ್ದಾಗ, ಮನುಷ್ಯ ಬೇರೆ ಬೇರೆ ರೀತಿಯ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳದೇ ಇದ್ದಾಗ ಅವನಿಗೆ ತನ್ಮಯತೆಯೊಂದಿಗೆ ಅಲ್ಲಾಹನನ್ನು ನೆನಪಿಸಲು ಮತ್ತು ತನ್ಮಯತೆಯೊಂದಿಗೆ ಅಲ್ಲಾಹನನ್ನು ಸ್ತುತಿಸಲು ಹಾಗೂ ತನ್ಮಯತೆಯೊಂದಿಗೆ ದಾಸ್ಯೋಪಾಸನೆ ಮಾಡಲು, ಆರಾಧನಾ ಕರ್ಮಗಳನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ. ಅದಕ್ಕೆ ನಮಗೆ ಸಹಾಯ ಮಾಡು ಅಂತ ಹೇಳಿದರೆ, ನಮಗೆ ಒಳ್ಳೆಯ ಜೀವನವನ್ನು ಕರುಣಿಸು, ನಮ್ಮ ಜೀವನದಲ್ಲಿ ಗೊಂದಲಗಳನ್ನು ಇಟ್ಟು ಬಿಡಬೇಡ, ನಮ್ಮ ಜೀವನಗಳನ್ನು ಸಮಸ್ಯೆಗಳಿಂದ ಮುಕ್ತಗೊಳಿಸು, ನಮ್ಮ ಜೀವನದಲ್ಲಿ ನಮ್ಮ ಜೀವಿತೋದ್ದೇಶಕ್ಕಾಗಿ ಸಮಯ ಕೊಡುವ, ಅದಕ್ಕಾಗಿ ಏಕಾಗ್ರತೆಯನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳುವಂತಹ ಒಂದು ಅರ್ಹತೆಯನ್ನು ಬೆಳೆಸು ಓ ದೇವ ಎಂಬ ಪ್ರಾರ್ಥನೆಯನ್ನು ಅವರು ಕಲಿಸಿಕೊಟ್ಟರು. ಈ ಪ್ರಾರ್ಥನೆ ಇಂದಿಗೂ ಕೂಡ ಪ್ರಸ್ತುತವಾದಂತಹ ಪ್ರಾರ್ಥನೆಯಾಗಿದೆ. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮುಆಜ್ ಬಿನ್ ಜಬಲ್ರಿಗೆ ಕಲಿಸಿದಂತಹ ಒಂದು ಪ್ರಾರ್ಥನೆಯಾಗಿದೆ. ಅದಲ್ಲದೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಒಳ್ಳೆಯ ನ್ಯಾಯಾಧೀಶರಾದ್ದರಿಂದ ಒಮ್ಮೆ ಅವರೊಡನೆ ಕೇಳಿದರು, ಓ ಮುಆಜ್ ಬಿನ್ ಜಬಲ್, ನೀವು ತೀರ್ಮಾನ ಮಾಡುವಾಗ ಯಾವುದನ್ನು ಆಧಾರವಾಗಿ ಹಿಡಿದುಕೊಳ್ಳುತ್ತೀರಿ? ಮುಆಜ್ ಬಿನ್ ಜಬಲ್ ಹೇಳಿದರು, ನಾನು ಮೊಟ್ಟ ಮೊದಲು ಪವಿತ್ರ ಕುರ್ಆನನ್ನು ಆಧಾರವಾಗಿ ಹಿಡಿದುಕೊಳ್ಳುತ್ತೇನೆ. ಪವಿತ್ರ ಕುರ್ಆನ್ನಲ್ಲಿ ನಿಮಗೆ ಬೇಕಾದಂತಹ ಆದೇಶಗಳು ಸಿಗದೆ ಹೋದರೆ ಏನು ಮಾಡುತ್ತೀರಿ ಎಂದು ಕೇಳಿದಾಗ ಮುಆಜ್ ಬಿನ್ ಜಬಲ್ ಹೇಳಿದರು, ನಾನು ಪ್ರವಾದಿ ಚರ್ಯೆಯಲ್ಲಿ ಮತ್ತು ಪ್ರವಾದಿ ವಚನಗಳಲ್ಲಿ ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನ ಇದೆ ಎಂಬುದನ್ನು ನೋಡುತ್ತೇನೆ ಎಂದು ಹೇಳಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು, ಕುರ್ಆನ್ ಮತ್ತು ಹದೀಸ್, ಪ್ರವಾದಿ ಚರ್ಯೆ ಮತ್ತು ಪ್ರವಾದಿ ವಚನ, ಆ ಎರಡರಲ್ಲೂ ನಿಮಗೆ ಮಾರ್ಗದರ್ಶನ ಸಿಗದೆ ಹೋದರೆ ಆವಾಗ ಏನು ಮಾಡುತ್ತೀರಿ? ಆಗ ಪ್ರವಾದಿ ಮುಆಜ್ ಬಿನ್ ಜಬಲ್ ಹೇಳಿದರು, ಆಗ ನಾನು ಆ ಎರಡರ ಆಧಾರದಲ್ಲಿ ನನ್ನ ವಿವೇಚನೆಯನ್ನು ಬೆಳೆಸಿಕೊಳ್ಳುತ್ತೇನೆ ಮತ್ತು ಆ ವಿವೇಚನೆ ಆಧಾರದಲ್ಲಿ ತೀರ್ಮಾನ ಮಾಡುತ್ತೇನೆ. ಅದಕ್ಕೆ ಇಜ್ತಿಹಾದ್ ಎಂದು ಹೇಳುತ್ತಾರೆ. ವಿವೇಚನೆಯ ಆಧಾರದಲ್ಲಿ ತೀರ್ಮಾನ ಮಾಡುವುದಕ್ಕೆ ಇಜ್ತಿಹಾದ್ ಎಂದು ಹೇಳುತ್ತಾರೆ. ಆದ್ದರಿಂದ ಹಾಗೆ ಮಾಡುತ್ತೇನೆ ಎಂದು ಹೇಳಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ಸರಿಯಾದ ಒಂದು ತೀರ್ಮಾನವನ್ನು ಮಾಡಿದ್ದೀರಿ, ಸರಿಯಾದ ವಿಭಾವನೆಯನ್ನು ಹೊಂದಿದ್ದೀರಿ ಎಂದು ಹೇಳಲಾಗಿದೆ. ಇದನ್ನೇ ಇಸ್ಲಾಮಿ ಕರ್ಮಶಾಸ್ತ್ರದಲ್ಲಿ ಉಸೂಲುಲ್ ಫಿಕ್ಹ್, ಕರ್ಮಶಾಸ್ತ್ರದ ತತ್ವಗಳು ಎಂದು ಹೇಳುತ್ತಾರೆ. ಮುಂದೆ ಇಮಾಮ್ ಶಾಫಯಿ ಎಂಬ ಒಂದು ದೊಡ್ಡ ಪಂಡಿತರು ಆಗಿ ಹೋಗಿದ್ದರು, ದೊಡ್ಡ ಪಂಡಿತರು ಹುಟ್ಟಿಕೊಂಡರು. ಅವರು ಒಂದು ಪುಸ್ತಕವನ್ನು ಬರೆದರು, ಅರಿಸಾಲ. ಆ ಅರಿಸಾಲ ಪುಸ್ತಕದಲ್ಲಿ ಅವರು ಕರ್ಮಶಾಸ್ತ್ರದ 4 ತತ್ವಗಳು ಅದನ್ನು ಬೋಧಿಸಿದರು. ಮೊದಲನೆಯದು ಕರ್ಮಶಾಸ್ತ್ರಕ್ಕೆ ಆಧಾರ ಯಾವುದು ಅಂತ ಹೇಳಿದರೆ ಕುರ್ಆನ್, ಎರಡನೆಯದು ಹದೀಸ್, ಮೂರನೆಯದು ಇಜ್ಮಾ ಅಥವಾ ವಿದ್ವಾಂಸರ ಒಮ್ಮತಾಭಿಪ್ರಾಯ, ನಾಲ್ಕನೆಯದು ಇಜ್ತಿಹಾದ್ ಅಥವಾ ಸಂಶೋಧನೆ. ನಿಮ್ಮ ವಿವೇಚನೆ ಮತ್ತು ಸಂಶೋಧನೆಯನ್ನು ಬಳಸಿಕೊಂಡು ತೀರ್ಮಾನ ಮಾಡುವುದು. ಇದು ಎರಡು ಕರ್ಮಶಾಸ್ತ್ರದ ತತ್ವಗಳಾಗಿವೆ, ಉಸೂಲುಲ್ ಫಿಕ್ಹ್ ಆಗಿದೆ, ಕರ್ಮಶಾಸ್ತ್ರದ ಅತ್ಯಂತ ಮೂಲಭೂತ ತತ್ವಗಳಾಗಿದೆ ಎಂದು ಇಮಾಮ್ ಶಾಫಯಿ ಹೇಳಿದರು. ಆದರೆ ಇಮಾಮ್ ಶಾಫಯಿಗೆ ಈ ಒಂದು ತತ್ವವನ್ನು ಅನುಸರಿಸಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲೇ ಮುಆಜ್ ಬಿನ್ ಜಬಲ್ ರಲಿಯಲ್ಲಾಹು ತಆಲಾ ಅನ್ಹು ಹೇಳಿದಂತಹ ಮಾತುಗಳು ಇದು ಅದಕ್ಕೆ ಆಧಾರವಾಗಿತ್ತು, ಇದು ಅದಕ್ಕೆ ಆಧಾರವನ್ನು ಒದಗಿಸಿದ್ದು. ಇದರಿಂದ ಮುಆಜ್ ಬಿನ್ ಜಬಲ್ ಎಷ್ಟು ಪರಿಣತ ವ್ಯಕ್ತಿಯಾಗಿದ್ದರು ಎಂದು ವ್ಯಕ್ತವಾಗುತ್ತದೆ. ಇನ್ನು ಅವರು ಹಿಜ್ರತ್ನ 18ನೇ ವರ್ಷದಲ್ಲಿ, ಅಂದರೆ ಸುಮಾರು ಅವರ 36-37ನೇ ವರ್ಷದಲ್ಲಿ ಅವರು ಜೋರ್ಡಾನ್ನ ಹತ್ತಿರ ಹೋಗಿದ್ದರು. ಅಲ್ಲಿ ಒಂದು ದೊಡ್ಡ ಪ್ಲೇಗ್ ಬಂತು. ಅದನ್ನು ಅರಬಿ ಭಾಷೆಯಲ್ಲಿ ತಾಊನ್ ಅಮ್ವಾಸ್ ಎಂದು ಹೇಳುತ್ತಾರೆ. ಅಮ್ವಾಸ್ ಎಂಬ ಒಂದು ಪ್ರದೇಶದಲ್ಲಿ ಬಂದಂತಹ ದೊಡ್ಡ ಪ್ಲೇಗು, ಅದು ನಮ್ಮ ಕಾಲದಲ್ಲಿ ಬಂದಂತಹ ಕೊರೋನಾ ರೋಗ ಇದೆಯಲ್ಲ, ಅಂತಹ ಒಂದು ರೋಗವಾಗಿತ್ತು. ದೊಡ್ಡ ಪ್ರದೇಶಗಳಲ್ಲಿ
ಪ್ಲೇಗು ಹರಡಿತು. ಪ್ರವಾದಿ ಮೊಹಮ್ಮದ್ ಸಲ್ಲಮರು ಆಗ ಬದುಕಿರಲಿಲ್ಲ, ಅನಂತರ ಬಂದದ್ದು ಅದು ಪ್ಲೇಗ್. ಆದರೆ ಆ ಪ್ಲೇಗ್ ಬರುವುದಕ್ಕಿಂತ ಮೊದಲೇ ಪ್ರವಾದಿ ಮೊಹಮ್ಮದ್ ಸಲ್ಲಮರು ಹೇಳಿದ್ದರು ತಮ್ಮ ಜೀವಿತ ಕಾಲದಲ್ಲೇ, ಎಲ್ಲಾದರೂ ಇಂತಹ ಒಂದು ಸೋಂಕು ತಗಲುವಂತಹ ದೊಡ್ಡ ರೋಗ ಬಂದರೆ ಆ ಪ್ರದೇಶಕ್ಕೆ ಯಾರೂ ಪ್ರವೇಶಿಸಬಾರದು ಮತ್ತು ಆ ಪ್ರದೇಶದಲ್ಲಿ ಇರುವವರು ಹೊರಗೆ ಹೋಗಬಾರದು. ಆದ್ದರಿಂದ ಆ ಪ್ಲೇಗ್ ಬಂದಾಗ ಅವರು ಜೋರ್ಡಾನ್ನ ಹತ್ತಿರದ ಆ ಪ್ರದೇಶಕ್ಕೆ ಸೀಮಿತವಾದರು. ಆ ಪ್ಲೇಗ್ ಅವರನ್ನು ಬಾಧಿಸಿತು, ಅವರ ಕುಟುಂಬವನ್ನು ಬಾಧಿಸಿತು ಮತ್ತು ಅನೇಕ ಪ್ರವಾದಿ ಮೊಹಮ್ಮದ್ ಸಲ್ಲಮರ ದೊಡ್ಡ ದೊಡ್ಡ ಅನುಯಾಯಿಗಳು, ಬಹಳ ಪರಿಣತರಾದ ಅನುಯಾಯಿಗಳು ಅದರಲ್ಲಿ ಮರಣ ಹೊಂದಿದರು. ಇದು ಕೂಡ ಪರೀಕ್ಷೆ. ಇಸ್ಲಾಮಿನಲ್ಲಿ ನಮಗೆ ಕಲಿಸಲಾಗುವಂಥ ಒಂದು ವಿಚಾರ ಅಂತ ಹೇಳಿದರೆ, ಜೀವನದಲ್ಲಿ ಯಾರಿಗೂ ಪರೀಕ್ಷೆ ಬರಬಹುದು. ಮಾಜ್ ಬಿನ್ ಜಬಲ್ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದರು, ಆದರೂ ಅವರಿಗೆ ಪರೀಕ್ಷೆ ಬಂತು. ತಮ್ಮ ಸಣ್ಣ ಪ್ರಾಯದಲ್ಲಿ ಅವರು ತಮ್ಮ ಇಡೀ ಕುಟುಂಬವನ್ನು ಪ್ಲೇಗಿನಿಂದಾಗಿ ಕಳೆದುಕೊಳ್ಳಕ್ಕೆ ಬೇಕಾಯಿತು ಮತ್ತು ತಮ್ಮ ಮರಣವನ್ನು ಕೂಡ ಬಂದಾಗ ಅವರು ಬಹಳ ಮುಗುಳ್ನಗೆಯೊಂದಿಗೆ ಅದನ್ನು ಸ್ವೀಕರಿಸಿದರು ಮತ್ತು ತಮ್ಮ ಜೀವನ ನಿಜವಾದ ಜೀವನ, ಅದು ಪರಲೋಕದ ಜೀವನ ಎಂಬುದರ ಒಂದು ಉದಾಹರಣೆಯನ್ನು ಅವರು ಕೊಟ್ಟರು. ಈ ಮೂಲಕ ನಮಗೆ ಲಭ್ಯವಾಗುವಂತಹ ಕೆಲವು ಪಾಠಗಳು ಯಾವುದು ಅಂತ ಹೇಳಿದರೆ, ಕಲಿಕೆಗಾಗಿ ನಿಮ್ಮ ಸಮಯವನ್ನು ವಿನಿಯೋಗಿಸಿ, ಮಾಜ್ ಬಿನ್ ಜಬಲ್ ವಿನಿಯೋಗಿಸಿದಂತೆ. ಅದೇ ರೀತಿಯಲ್ಲಿ ಕಲಿಕೆಯಲ್ಲಿ ಪರಿಣತಿಯನ್ನು ಹೊಂದಿರಿ. ಮತ್ತು ಎಂತಹ ಪರಿಣತಿ ಅಂತ ಹೇಳಿದರೆ, ಮುಂದೆ ಅವರು ಮದಾಯನ್ ಅಥವಾ ಇರಾಕ್ನ ಗವರ್ನರ್ ಆಗಿ ನೇಮಿಸಲ್ಪಟ್ಟರು. ಅವರು ಇರಾಕ್ನ ಗವರ್ನರ್ ಆಗಿ ಕೂಡ ನೇಮಿಸಲ್ಪಟ್ಟರು. ಇದರಿಂದ ನಮಗೆ ಮತ್ತು ಯಮನ್ನ ಗವರ್ನರ್ ಆಗಿ ನೇಮಿಸಲ್ಪಟ್ಟರು. ಇದರಿಂದ ನಮಗೆ ವ್ಯಕ್ತವಾಗುವಂತಹ ಒಂದು ವಿಷಯ ಏನು ಅಂತ ಹೇಳಿದರೆ, ಅವರು ವಿವಿಧ ರೀತಿಯ ಪರಿಣತಿಯನ್ನು ಹೊಂದಿದ್ದರು. ಆಡಳಿತ ನಿರ್ವಹಣೆಯ ಪರಿಣತಿಯನ್ನು, ಮಾನವ ಸಂಪನ್ಮೂಲದ ನಿರ್ವಹಣೆಯ ಪರಿಣತಿಯನ್ನು, ಇದೆಲ್ಲವನ್ನೂ ಕೂಡ ಹೊಂದಿದ್ದರು. ಮತ್ತು ಪವಿತ್ರ ಕುರ್ಆನ್ ಮತ್ತು ಹದೀಸ್ ಹಾಗೂ ಸಂಶೋಧನೆ ಮತ್ತು ವಿವೇಚನೆ ಆಧಾರದಲ್ಲಿ ಹೇಗೆ ತೀರ್ಮಾನ ಮಾಡಬೇಕು ಎಂಬಂತಹ ತಿಳುವಳಿಕೆಯನ್ನು ಕೂಡ ಹೊಂದಿದ್ದರು. ಮತ್ತು ಒಳ್ಳೆಯ ವ್ಯಕ್ತಿಗಳಿಗೂ ಕೂಡ ಜೀವನದಲ್ಲಿ ಪರೀಕ್ಷೆಗಳು ಬರುತ್ತದೆ. ಮತ್ತು ಒಳ್ಳೆಯ ವ್ಯಕ್ತಿಗಳ ಲಕ್ಷಣ ಏನು ಅಂತ ಹೇಳಿದರೆ, ಎಂತಹ ದೊಡ್ಡ ಪರೀಕ್ಷೆ ಬಂದರೂ ಕೂಡ ಇದು ಅಲ್ಲಾಹನ ಪರೀಕ್ಷೆ ಎಂದು ಹೇಳಿ ಅದನ್ನು ಎದುರಿಸುತ್ತಾರೆ ಮತ್ತು ನಮ್ಮ ನಿಜವಾದ ಜೀವನ ಪರಲೋಕದ ಜೀವನವಾಗಿದೆ ಎಂಬಂತಹ ಒಂದು ಸಂತೃಪ್ತಿಯೊಂದಿಗೆ ಈ ಲೌಕಿಕ ಜೀವನಕ್ಕೆ ವಿದಾಯ ಹೇಳುತ್ತಾರೆ ಎಂಬಂತಹ ಬೋಧನೆಗಳು ಕೂಡ ನಮಗೆ ಮಾಜ್ ಬಿನ್ ಜಬಲ್ ಅವರ ಜೀವನದಿಂದ ವ್ಯಕ್ತವಾಗುತ್ತದೆ. ಮುಂದಿನ ಸರಣಿಯಲ್ಲಿ ನಾವು ಮತ್ತಷ್ಟು ತಿಳಿಯೋಣ, ಮತ್ತಷ್ಟು ಕಲಿಯೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.